ಇಲ್ಲಿರೋಂಥ ಹಳೆಯ ದೇವಸ್ಥಾನ. ಬ್ಯಾಗ್ ಪ್ಯಾಕ್ ಮಾಡ್ಬೇಕಾದ್ರೆ ನೀವು ಆಕ್ಚುಲಿ ನೋಡಿರ್ಬೋದು, ಕ್ಯಾಪ್ನ ಅಲ್ಲಿ ಇಕ್ಕಿರ್ತೀನಿ, ಎತ್ಕೊಂಡಿದ್ದೀನಿ, ಬಟ್ ಯೂಸ್ ಮಾಡ್ತಿಲ್ಲ. ಯು ನೋ ವೈ? ಆಲ್ರೆಡಿ ನಾನು ತುಂಬಾ ಬೆಳ್ಳಗಿದ್ದೀನಿ. ಸೊ ಕ್ಯಾಪ್ನ ಯೂಸ್ ಮಾಡಿದ್ರೆ ಫೋಟೋಸಲ್ಲಾಗಲಿ ವಿಡಿಯೋಸಲ್ಲಾಗಲಿ ಫೇಸ್ ಒಳಗಡೆ ಶ್ಯಾಡೋ ಬೀಳೋದ್ರಿಂದ ಫುಲ್ ಬ್ಲ್ಯಾಕ್ ಆಗಿ ಕಾಣ್ತೈತೆ. ತುಮಕೂರಿಗೆ ಹೋದ್ಮೇಲೆ ಎಷ್ಟು ಜನ ಹೇಳ್ತಾರೆ ನೋಡ್ರಿ, ನಿನ್ ಕಲರ್ ಚೇಂಜ್ ಆಗೋಯ್ತು, ಬ್ಲ್ಯಾಕ್ ಆಗೋದೇ ನೀನು ಅಂತ. ನಾನು ಬ್ಲ್ಯಾಕಿ ಅಲ್ಲ, ನಾನು ಬ್ರೌನಿ. ಅದೇ 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 ಓರಿಯೋ ಬಿಸ್ಕೆಟ್. ಇದೇನೆ ಆಕ್ಚುಲಿ ಡ್ಯಾನಿಶ್ ಬೋಟ್. ಏನ್ ಗುರು ಇದು ಬ್ಯೂಟಿ, ಹೊಗಳ್ತಾ ಇನ್ನೂ ಇದ್ರ ಬ್ಯೂಟಿ ಜಾಸ್ತಿನೇ ಆಗ್ತೈತೆ. ವೆಲ್ ಸಿ ಗೈಸ್, ಇದೇ ಡ್ಯಾನಿಶ್ ಬೋಟ್ನ ಎಂಟ್ರೆನ್ಸ್. ಆ್ಯಂಡ್ ಇದು 5 o'clock ಒಳಗಡೆ ಮುಚ್ಚೋಗ್ಬಿಡುತ್ತೆ. ಈಗ ಇದ್ರೊಳಗಡೆ ಬರೋಕ್ಕೆ ನಿಮಗೆ ಈ ಥರ ಒಂದು ಟಿಕೆಟ್ ಕೊಡ್ತಾರೆ, ಜಸ್ಟ್ 5 rupees ಅಷ್ಟೇ. ಡೀಟೇಲ್ಸ್ ಇಲ್ಲಿದೆ, ಟೈಮ್ ಇದೆ, ಆರಾಮಾಗಿ ಓದ್ಕೊಳ್ಳಿ. ನನಗಂತೂ ಓದಕ್ಕೆ ಬರಲ್ಲ. ಶ್ರೀ ಗಾಯ್ಸ್, ಇದೇ ಆ್ಯಕ್ಚುಲಿ ವಾಚ್ ಟವರು. ಸೊ ಇದ್ರ ಮೇಲೆ ಹಿಂಗೆ ಹತ್ಬಿಟ್ಟು ಹೋಗಿ ಅಲ್ಲಿ ನಿಂತ್ಕೊಂಡು ವಾಚ್ ಮಾಡ್ತಾ ಇರ್ತಾನೆ ಒಬ್ಬ. ನೋಡಿ ಗಾಯ್ಸ್, ಈ ರೂಮಲ್ಲಿ ಆ್ಯಕ್ಚುಲಿ ರೂಮ್ ಫಾರ್ ಗನ್ ಪೌಡರ್, ಅಂದರೆ ಇವ್ರು ಯೂಸ್ ಮಾಡ್ತಿದ್ದಿದ್ದು ಗನ್ನಿಗೆಲ್ಲದಕ್ಕೂ ಇಕ್ತಿದ್ದಂಥ ಒಂದು ರೂಮ್. ಈ ರೂಮ್ ಒಳಗಡೆ ಎಲ್ಲ ಹಾಳಾಗೋಗ್ಬಿಡೈತೆ, ನನಗೆ ಕಾಣಿಸ್ತೈತು. ಇಲ್ಲಿರೋ ಒಂದು ಕ್ವಶನ್ ಏನಂದರೆ, ಈಗ ನನ್ನ ಹೈಟ್ ನೋಡ್ರಿ, ಇದ್ರ ಗೇಟ್ ಇಷ್ಟಿದೆ, ಓಕೆನಾ? ಇದಕ್ಕಿಂತ ಜಾಸ್ತಿ ಹೈಟಾಗೂ ಇಲ್ಲ ಬಿಲ್ಡಿಂಗು. ಈ ಗೇಟೆಲ್ಲ ಹೊಸ್ದಾಗಿ ಹಾಕಿರೋದು, ಓಕೆನಾ? ಆಗಿನ ಕಾಲದಲ್ಲಿ ಹತ್ತತ್ರ ಒಂದು 500 years ಬ್ಯಾಕ್ ಇದನ್ನು ಕಟ್ಟಿರೋದು. ಸೊ 500 years ಬ್ಯಾಕ್ ಇಷ್ಟು ಕೊಳ್ಳಿಗೆ ಇದ್ರು ಎಲ್ಲರೂ, ಅದೊಂದು ಡೌಟ್ ಇದೆ. ಏನಕ್ಕೆ ಇಷ್ಟು ಡೌನಲ್ಲಿ ಕಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿರುವಂಥ ಎರಡನೇ ರೂಮ್, ಲಿವಿಂಗ್ ರೂಮ್ ಫಾರ್ ಸೋಲ್ಜರ್ಸ್. ಸೊ ದಿ ಸೋಲ್ಜರ್ಸ್ಗೆ ಓಕೆ ಡೋರ್ ಓಪನ್ ಇದೆ, ಒಳಗಡೆ ಹೋಗೋಣ ಹೆಂಗಿದೆ ಅಂತ. ಸೊ ಈ ಗೇಟೆಲ್ಲ ಹೊಸ್ದಾಗೆ ಮಾಡಿರೋದು ಆ್ಯಕ್ಚುಲಿ. ಓಹೋ ಸಿ ಗಾಯ್ಸ್, ಎಂಥದಿಲ್ಲ, ಜಸ್ಟ್ ರೆಸ್ಟ್ ಮಾಡೋಕ್ಕೋಸ್ಕರ ಕಲ್ಲು, ಕಿಟಕಿ ಇದೆ ಆ್ಯಂಡ್ ಫುಲ್ ಇದಿದೆ. ಮೇಲ್ಗಡೆ ಒಂದು ಹೋಲ್ ಇದೆ, ಎಮರ್ಜೆನ್ಸಿ ಇದ್ದರೆ ಮೇಲ್ಗಡೆಯಿಂದ ಮಾತಾಡೋಕ್ಕೆ. ಒಂದು ಕಾಲದಲ್ಲಿ ಸೋಲ್ಜರ್ ಇದ್ದಿದ್ದ ಒಂದು ಕೊಠಡಿ, ಇವಾಗ ನಾನಿದ್ದೀನಿ, ನಾನು ಒಬ್ಬ ಸೋಲ್ಜರ್. ಮೋಸ್ಟ್ ಗೊತ್ತಿದ್ದ ನಾನು ಸೋಲ್ಜರ್ ಆಗಿದೆ ಅನಿಸುತ್ತೆ. ಇದ್ರ ಪಕ್ಕದಲ್ಲಿ ನೆಕ್ಸ್ಟ್ ಇರೋ ರೂಮ್ ಆಲ್ಸೋ ಲಿವಿಂಗ್ ರೂಮ್ ಫಾರ್ ಸೋಲ್ಜರ್ಸ್. ಆ್ಯಂಡ್ ಅದ್ರ ಪಕ್ಕ ಇರೋ ರೂಮ್ ಬಂದು ವಾಟರ್ ಗೇಟ್. ಸಿ ಕಂಪ್ಲೀಟ್ಲಿ ಎಕೋ ಹೊಡಿತೈತೆ. ಸಬ್ಸ್ಕ್ರೈಬ್ ಟು ರಾಹುಲ್ ರಾಕ್ಸ್. ಅದ್ರ ಪಕ್ಕದ ರೂಮ್ ಲಿವಿಂಗ್ ರೂಮ್ ಫಾರ್ ಸೋಲ್ಜರ್ಸ್. ಅಗೇನ್ ಇನ್ನೊಂದು ರೂಮ್ ಫಾರ್ ಸೋಲ್ಜರ್ಸ್ ಗಾಯ್ಸ್. ಇದ್ಯಾವುದು ಹೊಸ್ದಾಗೈತೆ, ಪಾಲ್ಟ್ರಿ ರೂಮ್. ಅವ್ರು ನನಗೆ ಕರೆಕ್ಟಾಗಿ ಓದಕ್ಕೆ ಬರ್ತಿಲ್ಲ. ಆ್ಯಂಡ್ ಇದ್ರೊಳಗಡೆನೂ ಜಸ್ಟ್ ರೂಮ್ ಇದೆ ಅಷ್ಟೇ, ಬಟ್ ಇದ್ರೊಳಗಡೆ ಸಿಮೆಂಟೆಲ್ಲ ಹಾಕೋರೆ, ಬಿಕಾಸ್ ಅದ್ರ ಮೇಲ್ಗಡೆ ಎಲ್ಲ ಕನ್ಸ್ಟ್ರಕ್ಷನ್ಸ್ ನಡೀತೈತಲ್ವ, ಅದಕ್ಕೋಸ್ಕರ ತಗೊಂಬಂದಿಕ್ಕವ್ರೆ. ಸೊ ನೆಕ್ಸ್ಟ್ ಒಂದು ರೂಮ್ ನಾವು ಯಾವ್ದು ನೋಡೋಕೆ ಹೊರಟಿದ್ದೀವಿ ಅಂದರೆ, ಎಲ್ಲರಿಗೂ ಫೇವ್ರೆಟ್ ಆಗಿರೋವಂಥ ರೂಮ್, ಆ್ಯಂಡ್ ದಟ್ ಈಸ್ ಕಿಚನ್. ಸಿ ಗಾಯ್ಸ್, ಕಿಚನ್ ಒಳಗಡೆ ನೋಡಿ, ಹೈಟ್ ನೋಡಿರಿ ಎಷ್ಟಿದೆ, ಕರೆಕ್ಟಾಗಿ ನನ್ನಷ್ಟು ಉದ್ದ ಇದೆ ಅಷ್ಟೇ. ಈ ಹೈಟ್ ಒಳಗಡೆ ಹೆಂಗೆ ಈ ಗ್ಯಾಪಲ್ಲಿ ಅದನ್ನು ಬೆಳಕು ಕಾಣ್ತದಾ? ಹಾಂ ಕಾಣ್ತದೆ. ನೆಕ್ಸ್ಟು ಸ್ಟೋರ್ ರೂಮ್ ಫಾರ್ ಕಿಚನ್ ಥಿಂಗ್ಸ್. ಅದೇ ಕಿಚನಿಗೆ ಬೇಕಾಗಿರೋ ಥಿಂಗ್ಸ್ನೆಲ್ಲ ಸ್ಟೋರ್ ಮಾಡೋಕ್ಕೆ. ಆ್ಯಂಡ್ ಫೈನಲಿ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ರೂಮ್, ಆಗಿನ ಕಾಲದ ರಾಜದಿಂದ ಹಿಡಿದು ಸೋಲ್ಜರ್ವರೆಗೂ ಎಲ್ಲರಿಗೂ ಇಷ್ಟ ಆಗೋ ರೂಮ್, ಬಿಯರ್ ಆ್ಯಂಡ್ ವೈನ್ ರೂಮ್ ಎರಡು. ಬಟ್ ಇದ್ರೊಳಗಡೆ ಈಗ ಸದ್ಯಕ್ಕೇನೂ ಇಲ್ಲ, ಬಟ್ ಆಗಿನ ಕಾಲದಲ್ಲಿತ್ತು. ಆ್ಯಂಡ್ ಇಲ್ಲಿ ಕೂಡ ಒಂದು ಡೋರ್ ಇದೆ. ಜಸ್ಟ್ ರೂಮ್ಸ್. ಸೊ ಏನಕ್ಕೆ ಅಂತ ಗೊತ್ತಿಲ್ಲ, ವಿಸಿಟರ್ ರೂಮ್ಸ್ ಅಂತಲೂ ಹಾಕಿಲ್ಲ, ಸೋಲ್ಜರ್ಸ್ಗೂ ಹಾಕಿಲ್ಲ, ಜಸ್ಟ್ ರೂಮ್ಸ್ ಅಂತ ಹಾಕಿದ್ದಾರೆ. ಸೊ ನೋಡಿ ಗಾಯ್ಸ್, ಹೈಟ್ ನೋಡಿರಿ, ನನಗಿಂತನೂ ಕೊಳ್ಳ ಇದ್ರ ಸೋಲ್ಜರ್ಸ್, ಇಷ್ಟಿದ್ರ ಸೋಲ್ಜರ್ಸ್ ಆಗಿನ ಕಾಲದಲ್ಲಿ. ಅದೇ ನನಗೆ ಡೌಟ್ ಆಗ್ತಿರೋದು. ಅವ್ರ ತಲೆ ಬಗ್ಸಿನೇ ಓಡಾಡಬೇಕಂತ ಏನಾದ್ರು ರೂಲ್ಸ್ ಆಗ್ಬಿಟ್ಟಿದ್ನೋ ಏನೋ, ಯಾರಿಗೆ ಗೊತ್ತು. ಓಕೆ, ನಾವೀಗ ಮೇಲ್ಗಡೆ ಇರೋವಂಥ ಆಫೀಸ್ಗೆ ಹೋಗೋಣ. ನನಗೆ ಇದನ್ನು ನೋಡ್ತಿರ್ಬೇಕಾದ್ರೆ ಯಾವ್ದು ಗೊತ್ತಾಗ ನೆನಪಾಗ್ತೈತೆ, ತ್ರಿಬಲ್ ಲಾಸ್ಟಲ್ಲಿ ಒಂದು ಫೈಟ್ ಸೀನ್ ಇರುತ್ತಲ್ಲ ಕ್ಲೈಮ್ಯಾಕ್ಸಲ್ಲಿ. ಸೊ ನೆಕ್ಸ್ಟು ನಾವೀಗ ಮೇಲೆ ಹತ್ತುತ್ತಾ ಇದ್ದೀವಿ. ನೋಡಿ ಪಿರಂಗಿ ಕಾಣ್ತೈತಾ? ಇದೆ, ನನಗೆ ಫೋಟೋ ತೊಗೊಬೇಕು. ಸೊ ಇಲ್ಲಿಂದ ಪಿರಂಗಿ ಇಟ್ಕೊಂಡು ಅಲ್ಲಿ ಯಾವ್ದಾದ್ರು ಶಿಪ್ ಬರ್ತೈತೆ ಅಂದರೆ ಇಲ್ಲಿಂದ ಅಲ್ಲಿ ಹೊಡಿತೀವಿ, ಶೂಟ್ ಮಾಡೋಣ. ಅಲ್ಲೊಂದು ಪಿರಂಗಿ ಹೆಂಗಾಯಿತು ಅದೇ ಥರನೇ ಇಲ್ಲೂ ಒಂದು ಪಿರಂಗಿ ಇರಬೇಕಾಗಿತ್ತು, ಬಿಕಾಸ್ ಇಲ್ಲೊಂದು ಪಿರಂಗಿ ಇದೆ. ಇದೊಳಗಡೆ ಗುಂಡಾಗ್ತಿದ್ವಿ ಹೀಗೆ.
ನೋಡೋದಲ್ಲ ಇದ್ವಿ. ಮೈ ಗಾಡ್, ಈ ರೇಂಜಿಗೆ ಸೆಕೆಂಡ್ ಇರೋ. ಓಹೋ, ಫ್ರೆಶ್ ಗಾಳಿ ಇವಾಗ ಬರ್ತೈತೆ ಆ್ಯಕ್ಚುಲಿ. ವಾವ್, ಸಕ್ಕತ್ತಾಗಿದೆ ಆ್ಯಕ್ಚುಲಿ ಲಾಸಿ. ಯಾ, ಆಲ್ಮೋಸ್ಟ್ ಎಲ್ಲ ಜಾಗನೂ ಕವರ್ ಮಾಡಿಬಿಟ್ವಿ. ಸೊ ಇಲ್ಲಿ ಬಂದು ನೆಕ್ಸ್ಟ್ ಲೆವೆಲ್ ವೈಪ್, ನೆಕ್ಸ್ಟ್ ಲೆವೆಲ್ ಆಗಿರುವಂಥ ವಿಷಯಗಳು. ಆಗಿನ ಕಾಲದ್ದು ಯೂಸ್ ಮಾಡ್ತಿದ್ದ ವೆಪನ್ಸ್ನ ನೋಡಿದ್ರೆ ನನಗೆ ಖುಷಿಯಾಗಿ ಹೋಗ್ಬೋದು. ಇಲ್ಲೂ ಕೂಡ ಅಷ್ಟೇ, ಸೇಮ್ ಎಂಟೈರ್ ಬಿಲ್ಡಿಂಗ್, ಆ ಸರೌಂಡ್ ಏನಿದೆ ಅದಕ್ಕೆಲ್ಲನೂ ಈ ಥರ ಒಂದು ಗೋಡೆಯಲ್ಲಿ ಆ ಗ್ಯಾಪ್ಗಳನ್ನ ಬಿಟ್ಟಿದ್ದಾರೆ. ಜಸ್ಟ್ ಬಿಕಾಸ್ ಎನಿಮಿಗಳನ್ನ ಅಟ್ಯಾಕ್ ಮಾಡೋಕ್ಕೆ. ಪಾಪ ಗುಡಿಸಲು ಮನೆ ನೋಡಿ ಎಷ್ಟು ವರ್ಷ ಆಗೋಯ್ತು ಗುರು. ನಾನೊಬ್ಬ ಅರ್ಲಿ 2K ಕಿಡ್ ಆಗಿರೋದ್ರಿಂದ ಒನ್ಸ್ ಅಪಾನ್ ಅ ಟೈಮ್ ನಾನು ಕೂಡ ಒಂದು ಗುಡಿಸ್ಲಿನಲ್ಲೇ ಇದ್ದೆ. ಅಂದರೆ ನಮ್ಮ ಹೋಲ್ ಫ್ಯಾಮಿಲಿ ಗುಡಿಸ್ಲಿಂದ ಸ್ಟಾರ್ಟ್ ಆಗಿ ಇಂಚಿಗೆ ಮನೆಗೆ ಬಂದು, ಶೀಟಿಗೆ ಬಂದು, ಮೋಲ್ಡಿಂಗ್ ಮನೆವರೆಗೂ ನೋಡಿದ್ದೀನಿ. ಆ್ಯಂಡ್ ಅದರಲ್ಲಿ ನಾನು ಒಂದು ಜರ್ನಿನಲ್ಲಿ ಇದ್ದೀನಿ. ಮತ್ತು ನಾನೇನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಆ ಥರ ಒಂದು ಫೇಸ್ ನಾನು ನೋಡಿದ್ದೀನಿ. ನಾವೇನಾದ್ರು ಬರೋದು ಸ್ವಲ್ಪ ಲೇಟ್ ಆಗಿದ್ದರೂ ಇಷ್ಟು ಜನರಲ್ಲಿ ಇದಾಗಬೇಕು. ಸೊ ಇವೆಲ್ಲ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಸೌಂಡ್ ಕೇಳಿಸ್ತೀವಿ. ಮೈಸೂರು ಎಕ್ಸ್ಪ್ರೆಸ್ ಗಾಡಿలో ಹೋಗ್ಬೇಕು ನಾವು. B1 ಆ್ಯಂಡ್ ಸೀಟ್ ನಂಬರ್ 63. ಭಯಂಕರ ಸೆಕೆ. ಬ್ರೇಕಿಂಗ್ ನ್ಯೂಸ್ ಏನು ಗೊತ್ತಾ? ಐ ಡೋಂಟ್ ಕೇರ್.